ನಿನ್ನೆ ನೀನು ಸಿಟ್ಟಾಗಿದ್ದನ್ನು ನಾನು ನೋಡಿದೆ. ನಿನಗೆ ಬೇಸರವಾಯಿತು ಮತ್ತು ನಿನ್ನನ್ನು ನೀನು ಕಡೆಗಣಿಸಿದ ಅನುಭವವೂ ಆಯಿತು. ನಡೆಯುವಂತಹ ಎಲ್ಲ ವಿಷಯಗಳಲ್ಲಿ ನೀನು ಅಷ್ಟು ಸೂಕ್ಷ್ಮವಾಗಿ ಮತ್ತು ತುಂಬ ಭಾವನಾತ್ಮಕವಾಗಿ ಇರುವುದನ್ನು ಕಡಿಮೆ ಮಾಡಬೇಕು. ನಿನ್ನ ಉದ್ದೇಶ ಒಳ್ಳೆಯದೇ ಆಗಿದೆ ಎಂಬುದು ನನಗೆ ಗೊತ್ತಿದೆ. ಆದರೆ ನಿನ್ನ ಭಾವನೆಗಳು ನಿನ್ನ ಶಕ್ತಿ ವಲಯದ ಮೇಲೆ ತಮ್ಮ ಪ್ರಭಾವ ಬೀರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊ. ಯಾವಾಗ ನಿನ್ನ ಮನಸ್ಸಿನ ಮೇಲೆ ನಿನಗೆ ನಿಯಂತ್ರಣ ಇಲ್ಲವೋ ಮತ್ತು ಆ ಮನಸ್ಸು ನಿನಗೇ ಆದೇಶ ನೀಡುವ ಹಾಗೆ ಕೆಲಸ ಮಾಡುತ್ತದೋ ಅಂತಹ ಸಂದರ್ಭಗಳಲ್ಲಿ ಅದು ಸ್ವಯಂಚಾಲಿತ ಯಂತ್ರದ ತರಹ ಕೆಲಸ ಮಾಡುತ್ತದೆ. ಹಿಂದಿನ ಅನುಭವಗಳ ಮೇಲೆ ಆಧಾರಿತವಾಗಿ ಅದು ಯೋಚನೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಅವುಗಳಿಂದ ನಿನ್ನ ಮನೋಬಲ ದುರ್ಬಲಗೊಳ್ಳುತ್ತದೆ. ಇಂತಹ ದುರ್ಬಲಗಳ ಸಮೂಹದಿಂದ ನಿರ್ಮಿತವಾದ ಈ ಜಗತ್ತಿನ ಶಕ್ತಿವಲಯವು ಹೀಗೆಯೇ ದುರ್ಬಲಗೊಳ್ಳುತ್ತದೆ. ಹಾಗಾಗಿ ನೀನು ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಕಲಿಯಬೇಕು ಮತ್ತು ನಿನ್ನ ಅನುಭವಕ್ಕೆ ಬಂದಂತಹ ಈ ಪ್ರಚೋದನೆಗಳೆಲ್ಲವನ್ನು ಗಮನಿಸಿದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮೂಡಿದ ಯೋಚನೆಗಳನ್ನು ನೀನು ನಿಯಂತ್ರಿಸಿದರೆ ಅದರ ಪರಿಣಾಮದ ಮೇಲೆ ಕೂಡ ನಿಯಂತ್ರಣ ಸಾಧಿಸಬಹುದು. ಹೀಗೆ ಈ ರೀತಿ ಹೊರಬರುವ ಯೋಚನೆಗಳು, ಮಾತುಗಳು ಮತ್ತು ಅದರ ಪರಿಣಾಮವಾಗಿ ಮಾಡುವಂತಹ ಕೆಲಸಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಈ ಗ್ರಹದ ಸಾಮೂಹಿಕ ಪ್ರಜ್ಞೆ ಎಂಬುದು ನಿತ್ಯ ನಿರಂತರ ಪರಿವರ್ತನೆಗೆ ಒಳಗಾಗುತ್ತಿದೆ ಮತ್ತು ಅದರ ವಿಕಾಸದ ಪಯಣ ಆರೋಹಣದ ಗತಿಯನ್ನು ಎದುರು ನೋಡುತ್ತಿದೆ. ಹಾಗಾಗಿ ನನ್ನ ಈ ಪ್ರೀತಿಯ ಮಕ್ಕಳು ನವಯುಗದ ಮುಂಜಾನೆಯನ್ನು ಎದುರು ನೋಡುತ್ತಿದ್ದಾರೆ. ನಗುನಗುತ್ತಾ ಇರು.